ನೀವು ಗಜ್ರಿದ ಹಲ್ವಾನು ನೋಡಿರಬೇಕು, ಗಜ್ರಿ ಪಲ್ಯ ಮಾಡಿದ್ರು ನೋಡಿರಬೇಕು. ಇವತ್ತು ನಾನು ಇಲ್ಲಿ ಗಜ್ರಿದು ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳಿ. ದಪ್ಪ ಕಟ್ ಮಾಡಿಟ್ಕೊಂಡು 5-6 ಗಜ್ರಿ, ಸ್ವಲ್ಪ ಹಸಿ ಕೊಬ್ಬರಿ, ಒಂದು ಈರುಳ್ಳಿ, ಟೊಮಾಟೊ ದಪ್ಪ ಕಟ್ ಮಾಡ್ಕೊಂಡಿರೋ, ಮೆಣಸಿನ್ಕಾಯಿ ಒಂದು 7-8 10, ಆಮೇಲೆ ಜೀರಿಗೆ, ಆಮೇಲೆ ಶೇಂಗಾ ಹುರ್ಕೊಂಡು ತರಿ ಮಾಡಿಟ್ಕೊಂಡಿರೋ ಶೇಂಗಾ ಪುಡಿ, ಆಮೇಲೆ ಕರಿಬೇವು, ಆಮೇಲೆ ಕೊತ್ತಂಬರಿ, ಆಮೇಲೆ ಬೆಳಗಡ್ಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಯಾವ ರೀತಿ ಗಜ್ರಿ ಚಟ್ನಿ ಮಾಡ್ಕೊಳ್ಳೋದು ಅನ್ನೋದು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಇಲ್ಲಿ. ಮೊದಲಿಗೆ ಒಲೆ ಹಚ್ಚಿದ ಮೇಲೆ ಒಂದು ಬಾಳಿಗೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಾದ್ಮೇಲೆ ನಾವೆಲ್ಲ ಕಟ್ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು. ಹಾಕೊಂಡಾದಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಕೊಬ್ಬರಿಯನ್ನು ಹಾಕಲಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಹುರ್ಕೊಂಡ್ಮೇಲೆ ಗ್ಯಾಸ್ ಬಂದ್ ಮಾಡಿಬಿಟ್ಟು ಒಂದು 5 ನಿಮಿಷ ಆರಕ್ಕೆ ಬಿಡಬೇಕು. ಬಿಸಿ ಇರುವಾಗಲೇ ಮಿಕ್ಸರಿಗೆ ಹಾಕಬಾರ್ದು. 5 ನಿಮಿಷ ಆರಕ್ಕೆ ಬಿಡಬೇಕು. ಈ ರೀತಿ ಹುರಿದಾದ್ಮೇಲೆ ಎಲ್ಲನೂ ಆರಿದ್ಮೇಲೆ ಮಿಕ್ಸಿನಲ್ಲಿ ಹಾಕ್ಕೊಂಡು ಬಿಡಬೇಕು. ಈ ರೀತಿ ಎಲ್ಲನೂ ಆರಿದ್ಮೇಲೆ ಮಿಕ್ಸಿನಲ್ಲಿ ಹಾಕ್ಕೊಳ್ಬೇಕು. ಆಮೇಲೆ ಕೊಬ್ಬರಿ ಇರ್ತದಲ್ಲ, ಹಸಿ ಕೊಬ್ಬರಿ, ಅದನ್ನು ಹಾಕ್ಕೋಬೇಕು. ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಈ ರೀತಿ ಹಾಕ್ಕೊಂಡು ಮಿಕ್ಸರ್ನಲ್ಲಿ ಇದಕ್ಕೆ ರುಬ್ಕೋಬೇಕು. ಮೊದಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಿಂಗು, ಕೊತ್ತಂಬರಿ. ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಅದ್ರಲ್ಲಿ ಕೊಟ್ಟಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೋಬೇಕು. ನೋಡಿ, ರೆಡಿಯಾಗಿದೆ. ಇಲ್ಲಿ ನೋಡಿದ್ರಿ, ಈ ರೀತಿ ರುಚಿಕರವಾದ ಗಜ್ರಿ ಚಟ್ನಿ ಯಾವ ರೀತಿ ಮಾಡ್ಕೋಬೇಕಂತ ನಾನು ಇಲ್ಲಿ ತೋರಿಸಿದ್ದೀನಿ. ಅನ್ನದ ಜೊತೆನೋ, ರೊಟ್ಟಿ ಜೊತೆನೋ, ಚಪಾತಿ ಜೊತೆನೋ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂದು ಸರ್ತಿ ಮಾಡ್ಕೊಂಡು ನೋಡಿ.